ಮನುಷ್ಯ ಪುಸ್ತಕವನ್ನು ಪ್ರೀತಿಸ್ಬೇಕು. ದುಡ್ಡು ಪ್ರೀತಿಸೋ ಶ್ರೀಮಂತ ಆಗೋದಿಲ್ಲ, ಪುಸ್ತಕ ಪ್ರೀತಿಸೋ ಶ್ರೀಮಂತ. ಈ ಮಾತು ಯಾಕೆ ಹೇಳ್ತೀನಿ ನಿಮಗಂದ್ರ, ನಾನೊಂದು ರತನ್ ಟಾಟಾ ಅವ್ರ ಇಂಟರ್ವ್ಯೂ ಕೇಳ್ತಾ ಇದ್ದೆ ಯೂಟ್ಯೂಬ್ನೊಳಗೆ. ರತನ್ ಟಾಟಾ ಹೇಳ್ತಾ ಇದ್ರು, ಈ ಜಗತ್ತನ್ನ ಯಾವುದು ಆಳುತ್ತದೆ? ದುಡ್ಡು ಜಗತ್ತನ್ನ ಆಡೋದಿಲ್ಲ, ಅಧಿಕಾರವು ಜಗತ್ತಾಳೋದಿಲ್ಲ. ನಾಲೆಜ್ ರೂಲ್ ದಿ ವರ್ಲ್ಡ್. ಜಗತ್ತು ಜ್ಞಾನ ಜಗತ್ತನ್ನು ಆಳುತ್ತದೆ. ಅವರೊಂದು ಉದಾಹರಣೆ ಕೊಟ್ಟರು. ಟಾಟಾ ಅವರು ಹೇಳ್ತಾ ಇದ್ರು, ಜ್ಞಾನ ಜಗತ್ತನ್ನು ಹೆಂಗೆ ಆಳುತ್ತದೆ? ಅವ್ರು ಹೇಳ್ತಾರೆ, ನಾವು ಇಂಡಸ್ಟ್ರಿಯಲಿಸ್ಟ್ ಅದೀನಿ, ನಾನೊಂದು ಫ್ಯಾಕ್ಟ್ರಿ ಹಾಕಬೇಕಾದ್ರೆ ಜ್ಞಾನ, ವಿಚಾರಗಳು, ಐಡಿಯಾಸ್ ಹೌ ರೂಲ್ ದಿ ವರ್ಲ್ಡ್. ನಾನೊಬ್ಬ ಇಂಡಸ್ಟ್ರಿಯಲಿಸ್ಟ್ ಅದೀನಿ, ನಾನೊಂದು ಫ್ಯಾಕ್ಟ್ರಿ ಹಾಕಬೇಕಾದ್ರೆ ನಾನು ಕೋಟ್ಯಾಂತರ ರೂಪಾಯಿ ಸಾಲ ಮಾಡಬೇಕು. ಅದು ಒಂದು ಯಾವುದೋ ಸರ್ಕಾರಕ್ಕೆ ಪರ್ಮಿಷನ್ಗೆ ಬರೀಬೇಕು. ಬರೆದ ಮೇಲೆ ಅದು ನನಗೆ ಪರ್ಮಿಷನ್ ಕೊಡ್ತೈತೆ ಇಲ್ಲೋ ಗೊತ್ತಿಲ್ಲ. ಎಷ್ಟೋ ಮಂದಿ ವಿರೋಧ ಮಾಡಬಹುದು. ಎಷ್ಟೋ ಫ್ಯಾಕ್ಟ್ರಿಗಳು ಒಂದು ಸ್ಟೇಟ್ನಿಂದ ಇನ್ನೊಂದು ಸ್ಟೇಟಿಗೆ ನನಗೆ ಶಿಫ್ಟ್ ಮಾಡಬೇಕಾಗ್ತೈತಿ. ನಾನು ದುಡ್ಡಿದ್ದವ ಇಷ್ಟು ಕಷ್ಟಪಡಬೇಕಾಗ್ತೈತಿ. ಆದ್ರೆ ದುಡ್ಡಿಗಿಂತ ಐಡಿಯಾ, ವಿಚಾರ ಹೆಂಗೆ ಜಗತ್ತಾಳ್ತೈತಿ ಅಂದ್ರೆ, ಗೂಗಲ್ ಅನ್ನೋದು ದುಡ್ಡಲ್ಲ. ಗೂಗಲ್ ಈಸ್ ಅನ್ ಐಡಿಯಾ, ಫ್ಲಿಪ್ಕಾರ್ಟ್ ಈಸ್ ಅನ್ ಐಡಿಯಾ, ಅಮೆಜಾನ್ ಈಸ್ ಅನ್ ಐಡಿಯಾ, ಅಮೆಜಾನ್ ಈಸ್ ಎ ಅಮೇಜಿಂಗ್ ಐಡಿಯಾ. ಐಡಿಯಾಗಳು ಜಗತ್ತನ್ನು ಆಳ್ತಾವಂತ ಹೇಳಿದ್ರು. ಅದಕ್ಕೆ ಮನುಷ್ಯ ದುಡ್ಡನ್ನು ಪ್ರೀತಿಸುವುದಷ್ಟೇ ಅಲ್ಲ, ಪುಸ್ತಕಗಳನ್ನು ಪ್ರೀತಿಸಬೇಕು, ಜ್ಞಾನವನ್ನು ಪ್ರೀತಿಸಬೇಕು. ನಮ್ಮ ಗದಗಿನ ಅಜ್ಜವರು, ಹಿಂದಿನ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಒಂದು ಸುಂದರ ಮಾತು ಹೇಳ್ತಿದ್ರು. ಮಠಗಳೆಲ್ಲ ಯಾಕೆ ಪುಸ್ತಕವನ್ನು ಪ್ರಿಂಟ್ ಮಾಡೋದು ಮತ್ತು ಪುಸ್ತಕ ಪ್ರೀತಿ ಮಾಡೋರನ್ನು ಯಾಕೆ ಕರೆಸ್ತಿತ್ತು ಅಂದ್ರೆ, ನೀವು ಸಂಸಾರಿಕರದಿರಿ. ನಿಮ್ಮ ಮನ್ಯಾಗ ಮಕ್ಕಳು ಹುಟ್ಟಿದ್ರೆ ನಿಮಗೆ ಎಷ್ಟು ಸಂತೋಷ ಆಗ್ತೈತಿ. ಅವು ಮಕ್ಕಳಿಗೆ ತೊಟ್ಲಾಗ ಹಾಕ್ತಿರಿ. ಮಕ್ಕಳಿಗೆ ತೊಟ್ಲಾಗ ಹಾಕಿ ಅದಕ್ಕೆ ಪುತ್ರೋತ್ಸವ ಮಾಡ್ತೀರಿ. ನಿಮಗೆ ಪುತ್ರೋತ್ಸವ ಆದ್ರೆ ಎಷ್ಟು ಸಂತೋಷ ಆಗತ್ತೆ, ಸ್ವಾಮಿಗಳಿಗೆ ಪುಸ್ತಕೋತ್ಸವ ಆದ್ರೆ ಅಷ್ಟು ಸಂತೋಷ ಆಗ್ತದೆ.